ಕೆಲಸ. ನಾನು ಬರುವುದು ಒಂದೇ, ಆಕಾಶದಲ್ಲಿರುವ ಚಂದ್ರ ಬರುವುದು ಒಂದೇ. ಹಂಗೇನ್ರಿ? ಪೆಪ್ಪರಿನ ಮಗನಿ, ಇದೆಲ್ಲ ನಿನಗೆ ಬೇಡ. ಸುಮ್ಮನೆ ನೀನು ಹೊರಗೆ ಹೋಗು. ಏನಲೇ ಹಂಗಲ್ಲ ತಿಂದ ನಾಯಿ, ನೀನು ಮಾತನಾಡುವ ನಿನಗೆ ಹೌದು ಅನಿಸುತ್ತೇನಲೇ? ಏ ಧರ್ಮೇಂದ್ರ, ಈ ಮಾತನ್ನು ನಾನು ಗಂಡು ಹರಿಸನ ಮುಂದೆ ಹೇಳಬೇಕಾಯಿತು. ನಿನ್ನನ್ನು ತಂದು ಬಿಡ್ತಾ ನನ್ನ ಹುಡುತಮ್ಮ ಹರಿಸ. ಪೆಪ್ಪರಿನ ಮಗನೇ, ಇದೆಲ್ಲ ನಿನಗೆ ಬೇಡ. ಸುಮ್ಮನೆ ನೀನು ಹೊರಗೆ ಹೋಗು. ಇವರಿಬ್ಬರನ್ನು ನಮ್ಮ ಅರಿಗಿಣಿಯಾಗಿ ಮಾಡಿಕೊಳ್ಳುತ್ತೇವೆ. ಹರೀಶ, ಇನ್ನೆಲ್ಲ ಹರೀಶ? ಅವನನ್ನು ಕಾಣುವುದು ನೀವು ಕನಸಿನ ಮಾತು. ಏನಂದೆ? ಭಯ ಪಡಬೇಡ. ಅವನು ಹುಲಿಯಲ್ಲ. ಹುಲಿಯಾಗೆ ಹೆಜ್ಜೆ ಹಾಕುವುದು, ಸಿಂಹದಾಗೆ ಗರ್ಜಿಸುವುದು, ಹಸುವಿನವಾಗೆ ಎತ್ತಿಸುವುದು ಅಷ್ಟೇ ಅವನ ಕೆಲಸ. ನರಿಯಾಗಿ ಬುದ್ಧಿ ಓಡಿಸುವುದೇ ನಮ್ಮ ಕಾರ್ಯವಾಗಿದೆ. ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನ ಮೈದನ ಎಲ್ಲಿದ್ದಾನೆ ಅಂತ ಹೇಳಿ. ನಿನ್ನ ಮೈದುನ ನಿನಗೆ ಸಿಗಬೇಕಾದರೆ ನಾನು ಹೇಳಿದ ಹಾಗೆ ಕೇಳಬೇಕು. ಆಯ್ತು, ನೀವು ಹೇಳಿದ ಹಾಗೆ ಕೇಳ್ತೀನಿ. ಈಗ ನನ್ನ ಮೈದನ ಎಲ್ಲಿದ್ದಾನೆ ಅಂತ ಹೇಳಿ. ಪರವಾಗಿಲ್ಲ, ಅತ್ತಿಗೆ ಎಂದರೆ ಹೀಗಿರಬೇಕು. ಆ ನಿನ್ನ ಮೈದುನನ ಮೇಲೆ ನೀನು ಇಷ್ಟೊಂದು ಪ್ರೀತಿ ಮಮತೆ ಇಟ್ಟಿರುವೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ನಿನ್ನ ಮೈದುನ ನಿನಗೆ ಸಿಗಬೇಕಾದ್ರೆ ನೀನು ನಾ ಹೇಳಿದ ಹಾಗೆ ಕೇಳಬೇಕು. ಇಂದು ರಾತ್ರಿ ನೀನು ನನ್ನ ಮನ ಆನಂದ ಪಡಿಸಬೇಕು. ನನ್ನ ಅಕ್ಕನಿಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ, ನೀನು ಗಂಡಸೆ ಆಗಿದ್ರೆ, ನಿನ್ನ ಶೂರತನ ಅನ್ನೋದೇ ಇದ್ರೆ ನನ್ನ ಗಂಡನ ಮುಂದೆ ತೋರಿಸಬೇಕಾಗಿತ್ತು ಈ ನಿನ್ನ ಶೂರತನ. ಆವಾಗ ಗೊತ್ತಾಗ್ತಾ ಇತ್ತು ನೀನೆಂತ ಗಂಡಸು ಅಂತ. ಸಾಕು ಮುಗಿಸು. ಅಕ್ಕ, ನನ್ನ ಗಂಡನಿಗೆ ಏನಾದ್ರೂ ಚಿಂತೆ ಇಲ್ಲ. ನೀನು ಮಾತ್ರ ಇವರ ಮಾತಿಗೆ ಒಪ್ಪಿಕೊಬಿಡ ಕಾರಣ ನಾನೇ ಆಗಿದೆ. ಹೌದಕ್ಕ, ಹೌದು. ನೀನಿಷ್ಟು ಮಂಗಳಾಗಿ ಕುಳಿತು ಬಿಟ್ರೆ ಹೇಗಕ್ಕ? ಏನಾಗಿದೆ ಏನು ನನಗೆ ಒಂದು ತಿಳಿಯದಾಗಿದೆ. ತಿಳಿಯುತ್ತದೆ. ಹಿಂದೆಲ್ಲ ನಾಳೆ ಆಗುತ್ತದೆ ಎಂದು ತಿಳಿಯುತ್ತದೆ. ನಿಮ್ಮ ಪರಿಣಾಮ ನಿಮಗೆ ತಿಳಿಯುತ್ತದೆ. ಮೊದಲು ನನ್ನ ಮೈತ್ರ ಅರ್ಜುನಿಗೆ ಫೋನ್ ಮಾಡಿ ಬಾ ಅಂತ ಹೇಳಿ. ಅವನು ನಮ್ಮ ಕೈಯಲ್ಲಿನ ಕಲ್ಲು. ಅವನು ನಾವು ಎಲ್ಲಿ ಸುತ್ತೇವೆ ಅಲ್ಲಿ ಹೋಗಿ ಬೀಳುವನು. ಅವನೆಂದರೆ ನಮಗೆ ಎಳ್ಳಷ್ಟು ಬರಲಿಲ್ಲ. ಮಾವ, ನೀವೇನು ಚಿಂತೆ ಮಾಡಬೇಡಿ ಮಾವ. ಆ ದೇವರು ಅಂತ ಇದ್ರೆ ಯಾರಾದ್ರೂ ಒಬ್ಬರು ನನ್ನ ಕಾಪಾಡಲಿಕ್ಕೆ ಬಂದೇ ಬರ್ತಾರೆ ಮಾವ, ಬಂದೇ ಬರ್ತಾರೆ. ದೇವರು ಎಲ್ಲಿಟ್ಟ ಈ ನಿನ್ನ ಕಲಿಯುಗದಲ್ಲಿ ದೇವರು. ಸ್ವಲ್ಪ ಕಷ್ಟ ಬಂದರೆ ಸಾಕು, ಕೈ ಮುಗಿದ ಕೇಳುತ್ತಾರೆ ನಮ್ಮ ಕಷ್ಟ ಪರಿಹರಿಸುವಂತ.
ಸುಮ್ಮನೆ ಬನ್ನಿ ನಮಗೆ ರಾಣಿಯಾಗಿ, ಮುಂದೆ ಬನ್ನಿ ನಮ್ಮ ಕಾಮಿನಿಯರಾಗಿ. ಹುಟ್ಟು ಸೋಳೆ ಮಗನೇ, ನಿನ್ನ ತಾಯಿಯನ್ನೇ ಕಾಮದಟ್ಟಿಗೆ ಬಾಂಧ ಅಂತಾಯ್ತು ಈ ನಿನ್ನ ಮಾತು. ನಾನು ರೊಚ್ಚಿ ಕೇಳೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗಿಬಿಡಿ, ಇಲ್ಲವಾದರೆ ಈ ನನ್ನ ಜೀವನ ಹೋದರೂ ಚಿಂತೆಯಿಲ್ಲ. ಈ ನಿಮ್ಮ ಕೆಟ್ಟ ದೇಹವನ್ನು ನುತ್ತು ನುತ್ತಾಗಿ ಕತ್ತರಿಸಿ ಖಂಡಿತನೇ ಅವನು ಎತ್ತರ ನಮ್ಮನ್ನು ಈ ಮಠಕ್ಕೆ ತರುವಷ್ಟು ಸೊಕ್ಕು ಬಂದಿದ್ದೆ ನಿನಗೆ. ನಿನ್ನನ್ನು ಇಲ್ಲೇ ತಿನ್ನಲಕ್ಕೆ ಕೈ ಇಲ್ಲದಂತೆ ಮಾಡುತ್ತೇನೆ ಮಗನೇ. ತಾಳು ಮಗನೇ. ಧರ್ಮೇಂದ್ರ, ತೆಗೆದುಕೋ ನಿನ್ನ ಲಾಂಗನ್ನು, ಅದರಿಂದ ಕತ್ತರಿಸಿ ಇವನ ಕೈಗಳನ್ನು. ಹಾಗಾದರೆ ಮುಗಿಯಿತು ಸಂತೋಷ ನಿನ್ನ ಕತೆ. ಬೇಡಿದಲ್ಲಿ ನಿಮ್ಮ ಕೈ ಮುಗಿದು ಕಾಲಿಗೆ ದಯವಿಟ್ಟು ನನ್ನ ಪತಿಯನ್ನ ಏನು ಮಾಡಬೇಡಿ. ಬೇಕಾದ್ರೆ ನನ್ನ ಶೀಲವನ್ನೇ ನಿಮಗೆ ಒಪ್ಪಿಸ್ತೇನೆ, ಆದ್ರೆ ನನ್ನ ಪತಿಯ ಪ್ರಾಣಕ್ಕೆ ಮಾತ್ರ ಹಾನಿ ಮಾಡಬೇಡಿ. ನಿಮ್ಮ ಕಾಲ ನಾನು ಸತ್ತರೂ ಚಿಂತೆ ಇಲ್ಲ. ಈ ಕೆಟ್ಟ ಸೂಳೆ ಮಕ್ಕಳಿಗೆ ಮಾತ್ರ ನಿನ್ನ ಜೀವವನ್ನು ಕಳೆದುಕೊಳ್ಳಬೇಕಿದ್ದರೆ ಕಳೆದುಕೊಳ್ಳಬೇಡ. ಹಾಗಾದರೆ ಮುಗಿಯಿತು ಸಂತೋಷ ನಿನ್ನ ಕತೆ. ಅಕ್ಕ, ಮಾವ, ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ. ಕಮಲ, ನಿನ್ನನ್ನ ಬಿಟ್ಟು ನಾನು ಹೇಗೆ ಹೋಗ್ಲಮ್ಮ? ನಿನ್ನನ್ನ ಬಿಟ್ಟು ಹೋಗ್ಲಿಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ನಾವು ಸತ್ರ ಪರವಾಗಿಲ್ಲ, ಇಲ್ಲೇ ಸಾಯ್ತೀವಿ ಹೊರತು ನಿನ್ನನ್ನ ಬಿಟ್ಟು ಹೋಗೋದಿಲ್ಲಮ್ಮ, ಹೋಗೋದಿಲ್ಲ. ನೀನೇನಾದ್ರೂ ಹೋಗ್ತಾ ಹೋದ್ರೆ ನಿನಗೆ ನನ್ನ ಮೇಲೆ ಆಣೆಯಾಗಿದೆ. ಕಮಲ, ಕಮಲ, ಏನಿದ ಅವತಾರ? ನಿನ್ನನ್ನು ನೋಡಿದರೆ ಮಣಕಿ ಒಬ್ಬವ ಕಿತ್ತೂರು ನಾಡು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ನೋಡಿದ ಹಾಗೆ ಆಗುತ್ತದೆ. ನಿನ್ನನ್ನು ಕಾಪಾಡೋ ಭಾರ ಆ ಶಿವನಿಗೆ ಸೇರಿದೆ. ಮಾವ, ನೀವೀಗೇನಾದ್ರೂ ಹೋಗ್ತಾ ಹೋದ್ರೆ ನಿಮ್ಗೆ ನಿನ್ನ ತಮ್ಮನ ಮೇಲೆ ಆಣೆ ಆಗಿದೆ. ನಿನ್ನನ್ನ ಬಿಟ್ಟು ನಾನು ಹೇಗೆ ಹೋಗ್ಲಮ್ಮ? ಮೀಸೆ ಇಲ್ಲದ ನಿನಗೆ ಇಷ್ಟು ಕೊಪ್ಪಿರಬೇಕಾದರೆ ಇಂದು ಮೀಸೆ ಹೊತ್ತು ನಿಂತಿರುವ ನನಗೆ ಎಷ್ಟು ಕೊಪ್ಪು ಇರಬಾರದು. ನೀನು ಈ ಕಲಿಯುಗದಲ್ಲಿ ಒಣಿಕೆ ಒಪ್ಪವಾಗಬೇಕೆಂದಿರುವೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ಏ ಧರ್ಮೇಂದ್ರ, ಅವಳ ಸೈಡು ಇವಳಿಗೆ ಒದಗಿ ಬಂದಂತೆ ಕಾಣುತ್ತದೆ.
ಬಂದಲ್ಲ, ಹಲವಾರು ದಿನಗಳಿಂದ ಕಣ್ಣಲ್ಲಿ ಉಳಿದುಕೊಂಡು ಮೆರೆಯುತ್ತಿದ್ದ ಹರೀಶ ಈಗ ನಾನು ಉಂಡ ಬಿಟ್ಟ ಎಂಚಲ ತಿನ್ನುವಂತಾಯಿತು. ಏ ಹರೀಶ, ನೋಡು ನಿನ್ನ ಹೆಂಡತಿಯ ಅವತಾರ. ಇವಳು ನಿತ್ಯ ನನ್ನ ಸೂಳೆ ಸೂಳೆ ಸೂಳೆ. ಇಂದು ತೀರಿತು ನಮ್ಮ ಇಬ್ಬರ ಸೇಡಿನ ಆಸೆ. ಕರಿ ತೆಗೆದುಕೊಳ್ಳದೆ ಬಿಟ್ಟರೆ ಮೀಸಿಗೆ ಅವಮಾನ. ಹೋಗು, ಎಲ್ಲಾದರೂ ಹಾಳಾಗಿ ಹೋಗು. ಏ ಕಮಲ, ನಿನಗೆ ಸುಖ ಬಯಸಿದರೆ ನಮ್ಮರ ಮನೆ ಬಾಗಿಲು ಸದಾ ತೆಗೆದಿರುತ್ತದೆ. ನಿನಗೆ ಬೇಕಾದಾಗ ಬಂದ ನಿನ್ನ ಕಾಮದ ತೀರಿಸಿಕೊಂಡು ಹೋಗು. ಪಾಪಿಗಳ ಕೊನೆಗೂ ನಿಮ್ಮ ಆಸೆಯನ್ನು ಈಡೇರಿಸಿಕೊಂಡು ಬಿಟ್ರಲ್ಲ. ನೀವು ಮನುಷ್ಯರಲ್ಲ ಕಣೋ, ರಾಕ್ಷಸರು. ಅಮ್ಮ, ತಾಯಿ, ಈ ನಿನ್ನ ಕಣ್ಣೆದುರಿಗೆ ಇಷ್ಟೆಲ್ಲ ಅನ್ಯಾಯ ಅತ್ಯಾಚಾರ ನಡೀತಾ ಇದ್ರು. ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ, ಎಲ್ಲಿದೆಯಾ ತಾಯಿ ಮನುಷ್ಯಂಕರಿ? ಎಲ್ಲಿದೆಯಾ? ಧರ್ಮೇಂದ್ರ, ನಡೆ ಹೋಗೋಣ. ಪ್ರಿಯೇ, ಸಮಯ ಬಂದಾಗ ನಾವೇ ಭೇಟಿಯಾಗ್ತೇವೆ. ನಾವಿನ್ನು ಹೋಗಿ ಬರುತ್ತೇವೆ. ಬಾಯ್ ಬಾಯ್. ಕಮಲ, ನಾ ಹೇಳಿದ ಮಾತು ನೆನಪಿದೆಯಾ? ಹೂ ಅಂದ ಹೆಣ್ಣನ್ನು ಮುಟ್ಟಿಲ್ಲ, ನಾ ಅಂದ ಹೆಣ್ಣನ್ನು ಬಿಟ್ಟೇ ಇಲ್ಲ. ಅದೇ ತರ ನಿನಗೂ ಹೇಳುತ್ತೆ. ಆಸೆ ತೀರಿಸಿಕೊಂಡೆ ಹೋಗ್ತಾ ಇದ್ದೇನೆ. ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಬಿಡ. ಯಾವನ್ನ ಬಂದ ಮಾತ್ರಕ್ಕೆ ಎಗರಾಡ್ತಿದ್ದಲ್ಲ, ಈಗ ನಿನ್ನ ಅವಸ್ಥೆ ಏನಾಯ್ತು ನೋಡು. ತಾಯಿ, ಎಂತ ಸಂದರ್ಭ ತಂದು ಒದಗಿದೆಯಮ್ಮ ನನಗೆ. ನನ್ನ ಗಂಡ ಜಿಂಗೆ ಹೋದ. ನನ್ನ ಅಕ್ಕ ಮಾವ ಮನೆ ಇಲ್ಲದೆ ಬೀದಿ ಬೀದಿಯಲ್ಲಿ ತಿರುಗುವಂತಾಯ್ತು. ನನ್ನ ಮೈದುನಾಗಿ ನಾಯಿ ನಾಯಿಗಳ ಮೇಲೆ ಆಡಾದ. ಇಷ್ಟು ನೋಡಿದ ಮೇಲೂ ನಾನು ಬದುಕಿರಬೇಕೆ? ಈ ಶೀಲ ತೆಗೆದುಕೊಂಡ ಹೆಣ್ಣು ನಾನು. ಈ ನನ್ನ ದೇಹನ ನನ್ನ ಗಂಡನಿಗೆ ಅರ್ಪಿಸಬೇಕೆ? ಇಲ್ಲ, ಇಲ್ಲ, ಇಲ್ಲ. ಇಷ್ಟೆಲ್ಲ ಆಗೋದಕ್ಕಿಂತ ನಾನು ಸಾಯ್ದೆ ಲೇಸು. ನಾನು ಸಾಯ್ಬೇಕು, ಸಾಯ್ಬೇಕು, ಸಾಯ್ಬೇಕು. ಕಮಲ, ನೀನು ಸತ್ತರೆ ಈ ವಿಷಘಾತಕರನ್ನು ಸೆರೆ ಪಡೆಯುವುದು ಯಾರು? ನೀನು ಮಾಡಬೇಕಾದ ಕೆಲಸ ಬಹಳ ಇದೆ. ನಿನ್ನ ಗಂಡ ನಿನ್ನ ಅಣ್ಣ ಬರುವವರೆಗೂ ನೀನು ಸಮಯ ತಾಳು. ಅವರು ಬಂದ ಮೇಲೆ ನಿನಗೆ ಆದ ಅತ್ಯಾಚಾರ ಅನ್ಯಾಯ ಎಲ್ಲವನ್ನು ಹೇಳಿ ಅವರಿಗೆ ಚಿತ್ರವಹಿಸಿ ಕೊಟ್ಟು ಸಾಯುವ ಹಾಗೆ ಮಾಡು. ನೀನು ಇಲ್ಲೇ ಇರು, ನೀನು ಚಿಂತೆ ಮಾಡಬೇಡ. ಆಗಿ ಹೋದ ಅನಾಹುತ ಮರಳಿ ಬರಲಾರದು. ನೀನು ಧೈರ್ಯವಾಗಿರು, ಧೈರ್ಯವಾಗಿರು. ಹೌದು, ನಾನು ಸಾಯ್ಬಾರ್ದು. ಹಾಗೇನಾದ್ರೂ ನಾನು ಸತ್ರೆ ನನ್ನಂತ ಎಷ್ಟು ಹೆಣ್ಣು ಮಕ್ಕಳ ಜೀವನ ಈ ನಾಯಿಗಳು ನಾಶ ಮಾಡಿಬಿಡ್ತಾರೆ. ಹೌದು, ನನ್ನ ಗಂಟ ಬರೋವರೆಗೂ ನಾನು ಇದೇ ಮನೆಯಲ್ಲಿ ಇರಬೇಕು. ಕಮಲಾಗೇನು ಮಾಡಿದ್ದಾರೋ ಏನು? ಸುಮ್ಮನೆ ಮರಳಿ ಹೋಗಲು ಬಾಚಿದ್ರೆ ಮರಳಿ ಹೋಗೋಣ ಬಾ. ಬೇಡ ಸ್ವಾಮಿ, ಬೇಡ. ಅವರು ನನ್ನ ಮೈದನ ಮೇಲೆ ಆನೆ ಹಾಕಿ ನಮ್ಮನ್ನ ಹೊರಗೆ ಕಳಿಸಿದ್ದಾರೆ. ನಾವು ಮತ್ತೆ ಹಿಂತಿರುಗಿ ಹೋಗೋದು ಬೇಡ ಸ್ವಾಮಿ, ಬೇಡ. ಅಲ್ಲ ಶ್ರೀದೇವಿ, ಎಂತ ಸಂಕಟ ನಮಗೆ. ಅವರು ಕಮಲಾಗೆ ಏನಾದರೂ ಮಾಡಿದರೆ ನಾಳೆ ನನ್ನ ತಮ್ಮ ಬಂದು ನನ್ನ ಹೆಂಡತಿ ಎಲ್ಲೆಂದು
ಕೇಳಿದರೆ ಏನಂದು ಉತ್ತರ ಕೊಡುತ್ತಿದ್ದೀವಿ, ಏನಂದು ಉತ್ತರ ಕೊಡಲಿ? ಇಡೀ ಬ್ರಹ್ಮಾಂಡವೇ ಬುಧದ ಮೇಲೆ ಬಿದ್ದಂತೆವಾಗಿ ನನಗೇನು ತಿಳಿಯದಾಗಿದೆ. ಬರಡ ಭೂಮಿಯಲ್ಲಿ ಬೀಜ ಬಿತ್ತಿದರೆ ಬೆಳೆ ಬರುವುದೇ? ಹಾಗೆ ಆ ಕಟುಕ ಶ್ರೀಮಂತರನ್ನು ಎಷ್ಟು ಕೇಳಿಕೊಂಡರೂ ಕರ್ಣೆ ಬಾರದು. ನಿಜವಾಗಲೂ ಲುಚ್ಚ ಲಪಂಗ. ಅಳಬೇಡಿ ಸ್ವಾಮಿ, ಅಳಬೇಡಿ. ದೇವರು ಇಲ್ಲ ಅಂತ ಹೇಳಬೇಡಿ ಸ್ವಾಮಿ. ದೇವರು ಇಲ್ಲ ಅಂದ್ರೆ ಈ ಪ್ರಪಂಚನೇ ಇರ್ತಿರ್ಲಿಲ್ಲ ಸ್ವಾಮಿ, ಇರ್ತಿರ್ಲಿಲ್ಲ. ಆದ್ರೆ ಅಂತ ದುಷ್ಟರ ಪಾಪದ ಕೊಡ ತುಂಬಿ ತುಳುಕ್ತಾ ಇದ್ದೇನೆ, ತುಂಬಿ ತುಳುಕ್ತಾ ಇದೆ. ದೇವರು ಒಂದೆಲ್ಲ ಒಂದು ದಿನ ಕಣ್ಣು ತಂದ್ರೆ ಅಂತ ದುಷ್ಟರಿಗೆ ವಿಷಕಾರಿ ಅಂತವರ ದುಷ್ಟರನ್ನೇ ಸಂಹಾರ ಮಾಡ್ತಾನೆ ಸ್ವಾಮಿ. ನಾವು ನಂಬಿದ ಮಾರುತೇಶ್ವರ ಯಾವತ್ತೂ ನಮ್ಮನ್ನ ಕೈ ಬಿಡುತ್ತಿಲ್ಲ ಸ್ವಾಮಿ. ನೀವು ಧೈರ್ಯವಾಗಿರಿ. ಧೈರ್ಯ ಯಾವ ಕಡೆಯಿಂದ ಬರುತ್ತಾನೆ ಆ ನಿನ್ನ ದೇವರು? ನನ್ನ ಎದುರಿಗೆ ಅಣ್ಣ ಮಾಡುವ ಮಾತು ಅಂದರು, ಅದನ್ನು ಕೇಳಿಸಿ ಸುಮ್ಮನೆ ಆಗುವಂತಾಯ್ತು ಈ ನನ್ನ ಬಾಳು. ಸ್ವಾಮಿ, ಸಮಯಕ್ಕನುಸಾರವಾಗಿ ನಾವು ಹೋಗ್ಲೇಬೇಕು ಸ್ವಾಮಿ. ನಮ್ಮ ಹಣೆ ಬರಲು ಹೀಗೆ ಬರ್ತಿರ್ಬೇಕಾದ್ರೆ ಅದು ಹೇಗೆ ನಡೆಸುತ್ತೋ ನಾವು ಹಾಗೆ ಹೋಗ್ಬೇಕು. ನನ್ನ ವೈದ್ಯರ ಹಿಂದೆಲ್ಲ ನಾಳೆ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರೆ. ಅವನು ಬಂದ ನಂತರ ನಮಗೆ ಆದ ಅನ್ಯಾಯದ ಬಗ್ಗೆ ಅವರ ಮುಂದೆ ಹೇಳೋಣ ಸ್ವಾಮಿ. ಅಂತ ದುಷ್ಟರ ರುಂಡವನ್ನೇ ಚೆಂಡಾಡಿ ವೀರ ಶೂರ ಅಂತ ನನ್ನ ವೈದ್ಯನಿಗೆ ನಾವು ಬಿರಿದು ಕೊಡೋಣ ಸ್ವಾಮಿ. ಸುಮ್ಮನೆ ಸ್ವಾಮಿ, ಸುಮ್ಮನೆ. ನೀನೇನೇ ಹೇಳಿದರು ನನ್ನ ಮನಸ್ಸಿಗೆ ನಂಬಿಕೆಯೇ ಇಲ್ಲ. ಕೂತರು ಅದೇ ಚಿಂತೆ, ನಿಂತರು ಅದೇ ಚಿಂತೆ. ಅದೇನೇ ಆಗಲಿ ನಾನು ಹಠತ್ತಿರೋರಿಗೆ ನಾನು ಬಿಡುವುದಿಲ್ಲ. ಸ್ವಾಮಿ, ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೇಳಿ ಸ್ವಾಮಿ, ನಿಮ್ಮ ಇಷ್ಟದಂತೆ ಆಗಲಿ. ಹಾಗಾದರೆ ನಾವು ಇದೇ ಅಡಿಯಲ್ಲಿ ಕಾಲ ಕಳೆಯುತ್ತೇವೆ. ನಾವು ಊರಲ್ಲಿ ಹೋದರೆ ಬದುಕಿ ಉಳಿಯುವಂತೆ ಕಾಣುವುದಿಲ್ಲ. ಅದಕ್ಕಾಗಿ ನಾವು ಇದೇ ಅಡಿಯಲ್ಲಿ ಕಾಲ ಕಳೆಯೋಣ. ಹಾಗೆ ಆಗಲಿ ಸ್ವಾಮಿ. ನೀವು ಯಾವ ಹಾದಿಯಲ್ಲಿ ನನಗೆ ಹೋದ್ರೂ ಕೂಡ ನಾನು ನಿಮ್ಮ ಅರ್ಧಾಂಗಿಯಾಗಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಸ್ವಾಮಿ. ನನ್ನ ಬಾಳಿನ ಸಂಗಾತಿಯಾಗಿ ನನ್ನ ಮನೆಯೊಳಗೆ ಕಾಲಿಟ್ಟು ಅಂದಿನಿಂದ ಇಂದಿನವರೆಗೆ ಸಿಗಲಿಕ್ಕೆ ಸುಖ ಎಂಬುದು ಸಿಗಲಿಲ್ಲ. ನಾನು ಯಾವ ಮಾಡಿದ ಪಾಪವೇನು ಏನು, ಆ ಪಾಪಕ್ಕೆ ನೀನು ಸಿಕ್ಕು ಸಣ್ಣ ಆಗುತ್ತಿರುವೆ. ಚೇಚಿ, ಎಂತ ಭಾರವಾದ ಮಾತುಗಳನ್ನ ಮಾತಾಡ್ತಾ ಇದ್ರೆ ಸ್ವಾಮಿ. ಗಂಡನೇ ದೇವರತ್ತ ನಂಬಿ ನನ್ನ ಹೆಣ್ಣಿಗೆ ಸಾವಿರಾರು ಜನರ ಮುಂದೆ ಸಂಪತ್ತಿನ ಬಳ್ಳಿ ತುಳಿದು ಅಂದು ಮಾತು ಕೊಟ್ಟ ಮೇಲೆ ಆ ಮಾತಿಗೆ ನಾವೇನಾದ್ರೂ ಹಿಂತಿರುಗಿ ಹೋದ್ರೆ ಅವಳಿಗೆ ಹೆಣ್ಣು ಅಂತ ಕರೀತಿಲ್ಲ ಸ್ವಾಮಿ. ಅದು ಹೆಣ್ಣಿನ ನಿಜ ಧರ್ಮವೂ ಅಲ್ಲ. ದುರ್ದೈವಿ, ಇದೇ ಕಾಡಿನ ಮೇಲೆ ಅಳುವುದಕ್ಕಿಂತ ಮುಂಚೆ ಇದೇ ಕಾಡಿನೊಳಗಿನ ಸಿಂಹನ ಹತ್ತಿರ ಹೋಗಿ ನಮಗಾದ ಅನ್ಯಾಯವನ್ನು ಅವನ ಮುಂದೆ ಹೇಳಿ ನನ್ನ ತಮ್ಮ ಅರಿಸನೆ ಬಿಡಿಸಿದರೆ ಹೇಗೆ? ಹೌದು, ಬಡವರ ಬಂಧು, ಅನಾಥರಿಗೆ ರಕ್ಷಕ, ದುಷ್ಟರಿಗೆ ಶತ್ರು, ಬಡವರ ರಕ್ಷಣೆಯಾಗಿ ನಿಂತಿರುವ ಆ ನನ್ನ ಸಿಂಹನ ಹತ್ರ ಹೋಗೋಣ ರೀ. ನಮಗಾದ ಅನ್ಯಾಯದ ಬಗ್ಗೆ ಅವರ ಮುಂದೆ ಹೇಳಿ ನಮ್ಮ ಪಾಲಿನಲ್ಲಿ ಮತ್ತೆ ನಾವೆಲ್ಲರೂ ಒಂದುಗೂಡುವಂತೆ ಮಾಡೋಣ ಸ್ವಾಮಿ. ಬನ್ನಿ ಹಾಗಾದ್ರೆ ಹೋಗೋಣ. ಸರಿ, ಹಾಗಾದ್ರೆ ಹೋಗೋಣ. ನಿನ್ನೆಲ್ಲಿ ನಡೆಬೇಕು ಸಿಂಹ, ಇಲ್ಲಿ ಯಾರೋ ಹೆಣ್ಣು ಮಗಳು ಮಲಗಿದ್ದಾಳೆ ನೋಡಿ. ಇಲ್ಲಿ ಅವಳು ಎಪ್ಪೋಸ ನೋಡೋಣವೇ? ಸರಿ, ಹಾಗಾದರೆ ಎಬ್ಬಿಸಿ ನೋಡು. ಅಮ್ಮ ಅಮ್ಮ, ಯಾರಮ್ಮ ನೀನು? ಈ ಅಡವೆಯಲ್ಲಿ ಒಬ್ಬಳೇ ಮಲಗಿರೋಲ್ಲ. ಏನಾಗಿದೆ ತಾಯಿ ನಿನಗೆ? ಏ ಹರೀಶ, ಇವಳಿಗೆ ಹೇಳಕ್ಕೆ ಬರುತ್ತಾ ಕಾಣುತ್ತೆ, ನೀನೇ ಎಬ್ಬಿಸು. ಅಮ್ಮ, ತಾಯಿ, ಯಾಕಮ್ಮ ಈ ಅಡಿವೆ
ಮೇಲೆ ಒಬ್ಬಳೇ ನಿದ್ರೆಯಲ್ಲಿರುವಲ್ಲ, ಏನು ಸಮಾಚಾರ? ಅಣ್ಣ, ನಿಮ್ಮ ಹತ್ರ ನನ್ನೊಂದು ಮಾತು ಅಣ್ಣ. ಸಂಗಿ ಸಲುವಾಗಿ ಅಂತೇನೆ ಅಂದಂಗ ನಿಂಗೆ ಬರಂಗ ಕಾಂತಾನ. ಸುಬ್ಬನ್ ಓದಿರಿ ನನ್ನ ಮದುವೆ ಮಾಡ್ಕೊಂಡ್ರ ಆತ. ಲೇ ಸುಬ್ಬ, ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಇದು ರಾಜಕುಮಾರ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಇದು ರಾಜಕುಮಾರ. ಬೆಳಗೊಂಡು ಹೆಸರಿಗೆ ಬಂದು ಅಡಗಿದ ಮನೆಯ ಮನಗಳೆಯುವುದು. ಆರಾಧಿಸುವ ಜಗತ್ತನ್ನು ಆಡಿಸಿ ನೋಡು, ಬಿಡಿಸಿ ನೋಡು, ಎಲ್ಲಿ ಸೋಲದು ಸೋತು ತಿಳಿಯಬಾಗದು. ಅರ್ಜೆಂಟ್ ತಂಗೈತೆ ಮಾಲಿ ತತ್ತಾರಿಲ್ಲ. ಹಳ್ಳ ದಂಡಿ ಹೊಲಾಪುರ ಒಟ್ಟಿನ ಮ್ಯಾಲ ಮುಂದ ಹುಚ್ಚಿ ಗಿಡದ ಸಾಲ. ಮತ್ತೈದು ಕಂದ ಬಾಲ, ಹುಚ್ಚಿ ಗಿಡದ ಹಿತ್ತಲ ಸಾಲ. ಇನ್ನೊಂದೆಲ್ಲದ್ ಮಾಲಿ. ಸುಬ್ಬಪ್ಪವ ಇನ್ನೊಂದು ನಿನ್ ಮಗನ ಮಾಲಿ ತಂದಿಲ್ಲ. ಯಾವ್ದಾರು ಧರ್ಮಿ ತಡಿ ಕಟ್ ಮಾಡ್ಕೊ. ಬಾ ಬಡ ಬಡ ಹಾಕು. ಹಾಕ, ಆಕೆ ಹೆಗಲಿಗೆ ನಿಂದ ನಿನ್ ಹೆಗಲಿಗೆ ಹಾಕಿದ್ರ ಹಾಕೋರ. ಅದೇ, ಬೆಡ್ರೂಮ್ ಮ್ಯಾಗ ಟೈಮ್ ಪಾಸ್ ಮಾಡುವತ್ತೆ ನಾನು ನೋಡಿ ಸಾಕ್. ನನ್ನ ಮಗಳು ಸಾಕ್ಯಪ್ಪ. ಏ ತಮ್ಮ ವಾಲೆ, ನನ್ನ ಮಗಳ ಹೆಸರು ನೋಡುವ ಹಚ್ಚೆ. ಬಾಳ ಚಂದ ನನ್ನ ಹುಡುಗಿ ನವಲಿನ ನಡಿಗೆ. ಬಾಳ ಚಂದ ನನ್ನ ಹುಡುಗಿ ನವಲಿನ ನಡಿಗೆ. ಕಳ್ಗಾಲ ಕೊಟ್ಟಾಳ, ಕಳ್ಗಾಲ ಕೊಟ್ಟಾಳ, ಕಳ್ಗಾಲ ಓಡಿ ಬರ್ತಾಳ ಮಣ್ಣಿಗೆ ಹುಡುಗನ ಸಲುವಾಗಿ. ಬಾಳ ಚಂದ ನನ್ನ ಹುಡುಗಿ ನವಲಿನ ನಡಿಗೆ. ಅವ ಹೆಸರು ಏ ಹೆಸರು ಹೆಣ ಯಾಕೆ? ಹೆಸರ ಒಡಪ ಹಚ್ಚೇಳಿ. ನನ್ನ ಮಗಳು ಹೆಂಗೆ ಹೇಳ್ತಾಳ, ನನ್ನ ಮಗಳು ಹೆಂಗೆ ಬೆಳೆಸಲ್ಲ ಹಾಕಿನ. ಮಾವ ನಿನ್ನ ಮಗಳ ಹೆಸರ ಶಿಸ್ತು ಮಸ್ತ್ ಬೆಳೆಸಿ ಅದಾಳ, ಭಾರಿ ಸುಂದ್ರಿ. ಏ ಯವ್ವ ಮಗಳ ಸಂಗವ, ಅವನು ಬಾಯಾಗಿ ಇಡುವಂತದ್ದು ಹೇಳಿವ ನೋಡುನ. ತಂತಿ ಮೇಲೆ ತಂತಿ, ಆಹಾ, ರಾಮದುರ್ಗ ಸಂತಿ. ಓಹೋ, ಸಂತಿ ಮಾಡಂದ್ರ ಚಿಂತೆ ಮಾಡ್ತಾನ ನನ್ನ ಗಂಡ ಸಂಗು. ಹಾ ನೋಡಿ ಕಲ್ಪನೆ ನನ್ನ ಮಗಳು ಹೆಂಗ್ ಚಂದ ನೋಡ್ಲಿ. ನಾಳೆ ಬೆಡ್ರೂಮ್ನಾಗ ಕಲಿಸ್ಯವ ಹೋಲಿ. ಏ ಮಾಸ್ತರ್ ಸರ, ಅಲ್ಲ ಹಿಂಗ ನಡಿದೈತಿ ಮಕ್ಕ ಏ ಸಾಯಿಸಲ್ಲೇ ಸುಬ್ಬ, ಹೊಡಿ ಹೊಡಿ ಹೊಡಿ. Bye.
ಮಾಲಿಂಗ್ಯ ನಾಟ ಸಂಘಕ್ಕೆ ಮಾಲಿಂಗ್ಯ ನಾಟ ಸಂಘಕ್ಕೆ ಶುಭ ನಮಸ್ತೆ